ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ, ನಾನ್ ರಿಕ್ಕಿ. ಎಸ್, ಇಂಡಿಯಾ ಅಂದ್ರೆ ಟ್ಯಾಲೆಂಟ್, ಟ್ಯಾಲೆಂಟ್ ಅಂದ್ರೆ ಇಂಡಿಯಾ. ಇಲ್ಲಿ ಬಡತನ ಇರ್ಬೋದು ಬಾಸು, ಟ್ಯಾಲೆಂಟ್ ಏನ್ ಕಡಿಮೆ ಇಲ್ಲ. ಈಗ ಯಾಕೆ ಪುರಾಣ ಅಂತೀರಾ? ಸಮಾಧಾನ, ವಿಷಯ ಇದೆ. ಅದು ನಾನ್ ಹೇಳೋಕ್ಕಿಂತ ನೀವು ನೋಡ್ಕೊಂಡ್ರೆ ಚೆನ್ನ ನೋಡ್ಕೊ. ನೋಡಿದ್ರಾ, ಎಲೆಕ್ಟ್ರಿಕ್ ಗಾಡಿಗಳು ಇವತ್ತಿಗಂತೂ ಪ್ರಪಂಚಾದ್ಯಂತ ಹೊಸ ಕ್ರಾಂತಿಯ ಮುನ್ನುಡಿ ಬರೆಯೋದಕ್ಕೆ ಸಿದ್ಧವಾಗಿವೆ. ಈಗ ಅದೇ ಸಾಲಿನಲ್ಲಿ ಈ ರಿಯಾಜ್ ಕೂಡ ನಿಲ್ತಾನೆ. ಎಸ್, ಇವನ ಹೆಸರು ಮೊಹಮ್ಮದ್ ರಿಯಾಜ್. ಓದು ಬರಹ ಇಲ್ಲ, ಬಡತನ ಇರುವ ಮನೆಯಲ್ಲಿ ಬೆಳೆದ ಹುಡುಗ. ಇವನೀಗ ದೊಡ್ಡ ಕಂಪನಿಗಳಿಗೆ ಟಕ್ಕರ್ ಕೊಡೋ ಹಾಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಒಂದನ್ನು ರೆಡಿ ಮಾಡಿದ್ದಾನೆ. ಶಾಲೆಗೆ ಹೋಗಿಲ್ಲ, ಅಕ್ಷರಾಭ್ಯಾಸ ಇಲ್ಲ. ಹೆಂಗೆ ಸಾಧ್ಯ ಅಂದರೆ, ಬಡತನ ಇದ್ದಿದ್ದಕ್ಕೆ ಓದೋಕ್ಕಾಗಲಿಲ್ಲ, ಆದರೆ ತಲೆ ಸುಮ್ಮನಿರಬೇಕಲ್ಲ, ಏನಾದರೂ ಓಡಿಸ್ತಾ ಇರುತ್ತೆ, ಏನೇನೋ ಹೇಳ್ತಿರತ್ತೆ. ಹಂಗೆ ಹೇಳ್ದಾಗಲೇ ಈ ಗಾಡಿ ರೆಡಿಯಾಗಿದ್ದು ಅಂತಾನೆ. ಇನ್ನು ಈ ಗಾಡಿಗೆ ಡಿಜಿಟಲ್ ಮೀಟರ್, ಚಾರ್ಜಿಂಗ್, ಸ್ಪೀಡ್ ಕಂಟ್ರೋಲರ್, ಸೀಟ್ ಎಲ್ಲವೂ ಇದೆ. ಇನ್ನು ಈ ಹುಡುಗನ ಗಾಡಿಗೆ ₹5 ಚಾರ್ಜ್ ಮಾಡಿದ್ರೆ 50 ಕಿಲೋಮೀಟರ್ನಷ್ಟು ಆರಾಮಾಗಿ ಪ್ರಯಾಣ ಮಾಡಬಹುದು. ಸದ್ಯಕ್ಕೆ ಈತನ ಗಾಡಿ ಸಖತ್ ಫೇಮಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ವೈರಲ್ ಆಗಿದೆ. ಬಟ್ ನಿಜ ಏನಂದ್ರೆ, ರಿಯಾಜ್ ಮನೇಲಿ ಬಡತನ ಇತ್ತು, ಆದ್ರೆ ಅವ್ನ ಕ್ರಿಯೇಟಿವಿಟಿಲಿ ಶ್ರೀಮಂತಿಕೆ. ಮತ್ತೆ ಸಿಗೋಣ, ನೋಡ್ತಾ ಇರಿ ವಿದ್ಯುತ್ ವಾಣಿ. ಸೈನಿಂಗ್ ಆಫ್, ರಿಕ್ಕಿ.